ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದೊಳ್ಳೆ ಬೇಬಿ ಫುಡ್ ತೊಗೊಂಡ್ಬಂದಿದ್ದೀನಿ. ಈ ಫುಡ್ನ ನೀವು ನಿಮ್ಮ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆಲ್ಲನೂ ಸಹ ಕೊಡ್ಬೋದು. ಈ ಫುಡ್ಡಲ್ಲಿ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಏನಿದು ಅಂದರೆ ಕಿವಿ ಫ್ರೂಟಿಂದ ಮಾಡಿರುವಂತಹ ಪ್ಯೂರಿ. ಈ ಫುಡ್ಡು ಮಾಡೋದು ತುಂಬ ಈಸಿ. ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಿವಿ ಫ್ರೂಟ್ನ ತೊಗೊತಾ ಇದ್ದೀನಿ. ತೊಗೊಂಡ್ಬಿಟ್ಟು ಅದ್ರ ಮೇಲಿರೋ ಚಿಪ್ಪೆನ ನಾವು ನೀಟಾಗಿ ರಿಮೂವ್ ಮಾಡಬೇಕಾಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ತುಂಬ ಹೆಚ್ಚಿನ ಮಟ್ಟಿಗೆ ಫುಡ್ನ ತೊಗೊಳ್ಳೋದು ಬೇಕಾಗಿರಲ್ಲ. ಸ್ವಲ್ಪ 1 ಸ್ಪೂನು 2 ಸ್ಪೂನು ಸ್ಟಾರ್ಟ್ ಮಾಡ್ತಾ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ತುಂಬ ಜಾಸ್ತಿ ಒಂದೇ ಸರಿ ಜಾಸ್ತಿ ಇಡಬಾರ್ದು. ಮಕ್ಕಳಿಗೆ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಕಿವಿ ಫ್ರೂಟ್ ಮಕ್ಕಳಿಗೆ ಇಡೋದ್ರಿಂದ ಅವರ ಬೆಳವಣಿಗೆ ಉತ್ತಮವಾಗಿರುತ್ತೆ. ಯಾಕಂದರೆ ಇದರಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಹಾಗೆ ಫೈಬರ್ ರಿಚ್ ಫುಡ್ ಇದು. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಹೊಂದಿರುತ್ತೆ. ಆದ್ದರಿಂದ ಈ ಥರ ಫುಡ್ಸ್ನ ನಮ್ಮ ಮಕ್ಕಳಿಗೆ ಪ್ರಿಫರ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ಫುಡ್ನ ನೀವು 6 ಮಂತ್ಸ್ ಪ್ಲಸ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನೀವು ತುಂಬ ದೊಡ್ಡ ಮಕ್ಳಿಗೆ ಕೊಡೋದಾದರೆ ಹಾಗಾಗಿ ಪೀಸ್ ಮಾಡಿ ಕೊಟ್ಬಿಡ್ಬೋದು. ಬಟ್ ತುಂಬ ಚಿಕ್ಕ ಮಕ್ಕಳಿಗೆ 6 ಮಂತ್ಸ್ ಪ್ಲಸ್ ಮಕ್ಕಳಿಗೆ ಅವ್ರಿಗೆ ತಿನ್ನೋಷ್ಟು ಇದಿರಲ್ಲ ಅಲ್ವಾ. ಆದ್ದರಿಂದ ಈ ಥರದ್ದು ಪ್ಯೂರಿ ಮಾಡಿಕೊಡೋದ್ರಿಂದ ಅವ್ರು ಚೆನ್ನಾಗಿ ಇದನ್ನು ಎಂಜಾಯ್ ಮಾಡ್ತಾರೆ. ಯಾಕಂದರೆ ಇದ್ರ ಟೇಸ್ಟು ಸಹ ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಹುಳಿ ಥರ ಸೂಪರ್ ಟೇಸ್ಟ್ ಇರುತ್ತೆ. ತಿನ್ನೋದಕ್ಕೆ ಅವ್ರು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಆದ್ದರಿಂದ ಇದನ್ನು ಸ್ಕಿಪ್ ಮಾಡಿದೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಮಕ್ಕಳಿಗೆ ಈ ಥರ ಫುಡ್ನ ಪ್ರಿಫರ್ ಮಾಡಿ. ಯಾಕಂದರೆ ನೀವು 6 ಮಂತ್ಸ್ ಪ್ಲಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಫುಡ್ಡು ತುಂಬ ಎಫೆಕ್ಟಿವ್ ಆಗಿರಬೇಕು ಅಲ್ವಾ. ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಆ ಥರ ಫುಡ್ನ ಮಾತ್ರ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಕಿವಿ ಫ್ರೂಟ್ನ ಪೀಲೌಟ್ ಮಾಡಿದ ನಂತರ ಕಟ್ ಮಾಡಿಕೊಂಡು ಅದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟು ಪೇಸ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅವ್ರಿಗೆ ಕೊಡ್ಬೋದು. ಇಲ್ಲ ಏನಾದರೂ ಅವ್ರು ಸ್ವಲ್ಪ ಜೇನುತುಪ್ಪ ತಿಂತಾರೆ ಅಂದರೆ ಅದನ್ನ ಇದ್ರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ಬೋದು. ಇಲ್ಲ ಹಾಗೆ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹುಳಿಯಾಗಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅವ್ರು ತಿಂದರೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ ರೆಸಿಪಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಾನು ಒಂದೇ ಫ್ರೂಟಿಂದ ಮಾಡಿರೋದಕ್ಕೆ ಕಡಿಮೆ ಬಂದಿದೆ. ನಿಮ್ಮ ಮಕ್ಳಿಗೆ ನೀವು ಸ್ಟಾರ್ಟಿಂಗಲ್ಲಿ ಮಾಡೋದಾದರೆ ಅರ್ಧ ಫ್ರೂಟಿಂದ ಸ್ಟಾರ್ಟ್ ಮಾಡಿದ್ರೂ ಸಾಕು. ಅರ್ಧ ಫ್ರೂಟನ್ನು ಫುಲ್ ಇಡಬೇಡಿ, 1 ಪೀಸ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ಬಟ್ ಮಿಕ್ಸಿಗೆ ಹಾಕ್ಬೇಕಾದ್ರೂ ಒಂದು ಅರ್ಧ ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಅಷ್ಟೇ. ಒಂದು ಪೀಸಿಂದ ಹಂಗೆ ಒಂದು ಹಾಫ್ ಸ್ಪೂನಿಂದ ಇಲ್ಲ 1 ಸ್ಪೂನಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಅದನ್ನೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಒಂದೇ ಸರಿ ಜಾಸ್ತಿ ಇಡೋದನ್ನ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.